ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ತುಂಬಾ ವೇಟ್ ಮಾಡ್ತಾ ಇದ್ದೀರಿ ಡೈಲಿ ವ್ಲಾಗ್ಸ್ಗೋಸ್ಕರ. ಹಾಗೆ ಇವತ್ತು ಫ್ರೈಡೇ ಬೆಳಗ್ಗೆ ಎದ್ದು ತುಂಬ ಫ್ರೆಶ್ ಮೈಂಡಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಯಿತು. ನನಗೂ ಒಂಥರ ನ್ಯೂ ಡೇ ಅಂತ ಹೇಳಿ ಫೀಲ್ ಆಗ್ತಾ ಇತ್ತು. ಯಾಕೆಂದರೆ ಡೈಲಿ ವ್ಲಾಗ್ಸ್ ಸ್ವಲ್ಪ ಮಿಸ್ ಆಗಿಬಿಡ್ತಲ್ವ. ಇವಾಗೇನು ಹುಷಾರಿಲ್ದಂಗೆ ಆಯಿತು, ಅವಾಗಲಿಂದ ಒಂದು ಸ್ವಲ್ಪ ಮಿಸ್ ಆಗೋದಕ್ಕೆ ಅದೇನೋ ಒಂಥರ ಫ್ರೆಶ್ ಡೇ. ಅಪ್ಪ ಇವತ್ತೆದ್ದು ಬೆಳಗ್ಗೆ ವ್ಲಾಗ್ ಮಾಡೋಣಪ್ಪ, ಎಷ್ಟೊಂದು ಜನ ವೇಟ್ ಮಾಡ್ತಿದ್ದಾರೆ ಅಂತ ಅನ್ಸೋವಾಗ ಅದೇನೋ ಒಂಥರ ಹೊಸ ದಿನ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಾತ್ರಿನೇ ಜಯಂತ್ ನಾನು ಮಾತಾಡಿ ಮಲ್ಕೊಂಡಿದ್ವಿ. ಮಮ್ಮಿ ನಾಳೆ ಎದ್ದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡೋಣ. ದೆನ್ ಮನೆಯಲ್ಲೂ ಕೂಡ ಕೆಲವೊಂದಷ್ಟು ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಆಯ್ತು, ಇನ್ನು ಹುಷಾರಿಲ್ದಂಗೆ ಇದು ಸಾಕಾಯಿತು. ಆ ಬೋರಿಂಗ್ ಡೇಸ್ನ ಬಿಟ್ಟು ಮತ್ತೆ ನ್ಯೂ ಡೇ ತುಂಬ ಪ್ರಾಡಕ್ಟಿವ್ ಆಗಿ ನಾವು ಹೆಂಗೆ ಇರ್ತಿದ್ವೋ ಮುಂಚೆ ಹಂಗಿರೋಣ ಅಂತ ಮಾತಾಡಿಕೊಂಡು ಬೆಳಗ್ಗೆ ಎದ್ವಿ. ಅಂದರೆ ನಮ್ಮ ಐಡಿಯಾ ಇದ್ದಿದ್ದೇನೆಂದರೆ 5 ಗಂಟೆಗೆ ಎದ್ದಿರೋಣ ಅಂತೇಳಿ, ಬಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. 6 ಗಂಟೆಗೆ ಎದ್ವಿ. 1 ಅವರ್ ಲೇಟ್ ಆಯಿತು. 6 ಗಂಟೆಗೆ ಎದ್ದ ತಕ್ಷಣ ಜಯಂತ್ ಏನು ಮಾಡಿದ್ರು ಅಂದರೆ ಫಸ್ಟ್ ಮಾಡಿದ್ದೆ ಸ್ನಾನಕ್ಕೆ ನೀರಿಟ್ಟಿದ್ದು. ಫಸ್ಟ್ ನಾನೇ ಸ್ನಾನ ಮಾಡ್ಕೊತೀನಿ, ದೆನ್ ನೀವೆಲ್ಲ ಮಾಡ್ಕೊಳ್ಳೋಂತ್ರಿ. ಸ್ವಲ್ಪ ಮನೇಲಿ ಜಾಸ್ತಿ ಕೆಲಸ ಇದೆ, ಅದರಲ್ಲೂ ನೀನು ಹೋಗಿಬಿಟ್ರೆ ಮತ್ತೆ ನನಗೆ ಕೆಲಸ ಆಗಲ್ಲ ಇದು ಅಂತ ಅಂದ್ಕೊಂಡು ಜಯಂತ್ ಇರೋದ್ರೊಳಗಡೆ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತೇಳಿ ಮೈಂಡ್ ಫಿಕ್ಸ್ ಮಾಡಿಕೊಂಡೆ ಎದ್ದಿದ್ದು. ಹಾಗೆ ಇವಾಗ ಏನಂತಂದರೆ ಅವ್ರು ನೀರು ಇಟ್ಟಿದ್ದಾರಲ್ವ, ನಾನು ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಟೈಮ್ ಆಗಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾವು ಆ್ಯಕ್ಚುಲಾಗಿ ಚೆನ್ನಾಗಿರಬೇಕು, ಹೆಲ್ತಿಯಾಗಿ ಮತ್ತು ಮೆಂಟಲಿ ಫಿಸಿಕಲಿ ಬೋತ್ ಚೆನ್ನಾಗಿರಬೇಕು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಜ್ವರ ಬಂದಾಗಿಂದ ನಾವು ತುಂಬ ಲೇಟಾಗಿ ಎದ್ದೇಳೋದು, ಆಮೇಲೆ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಅಷ್ಟು ಇಲ್ಲದೆ ಇರೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿನೇ ಇನ್ನೂ ಸ್ವಲ್ಪ ಜಾಸ್ತಿನೇ ಮೈ ಮೇಲೆ ಬಂದಿದ್ದು. ನಾವು ಯಾವಾಗ ಇಲ್ಲಿ ನಮ್ಮ ಡೈಲಿ ರೂಟೀನ್ಸ್ ಏನಿರುತ್ತೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹಿಂಗಿರೋದು ಬೇಡ, ಹಿಂಗೆ ಇರೋಣ ಅಂತ ಅನ್ಕೊತೀವಿ, ಆಟೋಮೆಟಿಕಲಿ ಎಲ್ಲದೂ ಕೂಡ ನಮ್ಮಿಂದ ಬಿಟ್ಟು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನೆಗೆಟಿವಿಟಿ ಅನ್ನೋದು. ಸೊ ಹಾಗೆ ನಾವು ಕೂಡ ಅಂದ್ಕೊಂಡಿದ್ದು ಸಾಕಾಯಿತು, ಏನು ಆಲ್ಮೋಸ್ಟ್ 20 ಡೇಸ್ ಆಯಿತು ಇದೇ ಥರ ಇದ್ದೀವಿ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ತುಂಬಾ ಪೀಸ್ ಆಫ್ ಮೈಂಡ್ ಅಂತ ಅನಿಸುತ್ತೆ ನನಗಂತೂ. ಮೆಡಿಟೇಷನ್ ಅನ್ನೋದು ಒಂದು ಗುಡ್ ಪಾರ್ಟ್ ಅಂತಲೇ ಹೇಳ್ಬೋದು ನನಗೆ ಪರ್ಸ್ನಲಿ. ಅಲ್ಲಿಂದ ಸೀದಾ ಸ್ನಾನ ಮಾಡ್ಕೊಂಬಂದು ಡೈರೆಕ್ಟಾಗಿ ಮನೇನ ಕಸ ಹೊಡಿತಾ ಇದ್ದೀನಿ. ಮನೇಲಿ ಏನಿದೆ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ತೆಗೆದಿಟ್ಕೊಂಡೆ ಕಸ ಹೊಡಿತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡಿಕೊಂಡೆ ಇವತ್ತು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಪ್ರಾಡಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡೇ ಇದ್ದಿದ್ದು, ಅಷ್ಟೇ ಪ್ರಾಡಕ್ಟಿವ್ ಡೇ ಅಂತ ಅನ್ನಿಸ್ತು ನನಗೆ. ತುಂಬಾ ಖುಷಿ ಆಯಿತು. ಬೈ ದ ಎಂಡ್ ಆಫ್ ದ ಡೇ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಇವತ್ತಿನ ಕೆಲಸ ನನಗೆ. ಸೊ ಯಾವ ಥರ ಕೆಲಸ ಮಾಡಿದ್ದೀನಿ, ಹೆಂಗೆಲ್ಲ ಹೋಯ್ತು ದಿನ ಪೂರ್ತಿ ಅನ್ನೋದು ನಿಮಗೆ ಈ ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕಸ ಎಲ್ಲ ಹೊಡೆದಿದ್ದಾಯಿತು ಒಳಗಡೆದು, ಹಾಗೆ ಹೊರಗಡೆ ಕೂಡ ಕಸ ಹೊಡಿತಾ ಇದ್ದೀನಿ. ನನ್ನ ಡೈಲಿ ರೋಟೀನ್ಸ್ ಕೆಲಸಗಳು ಹೆಂಗೆ ಹೋಗುತ್ತೆ ಅಂತಂದರೆ ಡಿಪೆಂಡ್ಸ್ ಅಪಾನ್ ಡೇಸ್, ಅಂದರೆ ಯಾವ ವಾರ ಆಗಿರ್ಬೋದು, ಅಥವಾ ಮಿಂಚು ಎದ್ದಿದ್ದಾಳೋ ಮಲಗಿದಾಳೋ ಅನ್ನೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ನನ್ನ ಮೂಡ್ ಹೆಂಗಿದೆ, ನನ್ನ ಹೆಲ್ತ್ ಹೆಂಗಿದೆ, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಯಾವ ಥರ ಹೆಂಗೆಲ್ಲ ಅಡ್ಜಸ್ಟಬಲ್ ಆಗುತ್ತೋ ಸೊ ಅದೇ ಥರ ಮಾಡ್ಕೊತಾ ಹೋಗ್ತೀನಿ. ಯಾವುದು ಕೂಡ ಕ್ಲಮ್ಸಿ ಮಾಡ್ಕೊಳ್ಳಲ್ಲ, ಜಾಸ್ತಿ ಸ್ಟ್ರೆಸ್ ಅಂತ ಮಾಡ್ಕೊಳ್ಳಲ್ಲ. ಹಾಗೆ ನಮ್ಮ ಮನೇಲಿ ಇವಾಗ ತುಂಬ ದಿನ ಆಯಿತು ರಂಗೋಲಿ ಹಾಕಿಲ್ಲ, ಬಾಗಿಲು ಒರೆಸಿಲ್ಲ, ಏನು ಒರೆಸಿಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನ್ ಮಾಡೋ ರೀತಿಯೇ ಎಲ್ಲದೂ ಕೂಡ ಬಾಗಿಲು ಒರೆಸ್ಕೊಂಡು ನೀಟಾಗಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಒರೆಸ್ತಾ ಇದ್ದೀನಿ. ಮತ್ತು ತುಳಸಿ ಗಿಡಕ್ಕೂ ಕೂಡ ಒಂಚೂರು ಏನು ಇದು ಮಾಡಿರಲಿಲ್ಲ, ಒರೆಸಿರಲಿಲ್ಲ, ರಂಗೋಲಿ ಹಾಕಿರಲಿಲ್ಲ. ಹಾಗೆ ಮನಿ ಪ್ಲಾಂಟ್ ಹಾಕಿದ್ನಲ್ಲ, ನಮ್ಮ ಮನೆ ಹತ್ರ ಹೆಗ್ಣ ಎಲ್ಲ ಬಂದು ಫುಲ್ ಕಿತ್ತೋಗ್ಬಿಟ್ಟಿತ್ತು. ಯಾವ ಗಿಡನೂ ಬಿಡ್ತಾ ಇಲ್ವಲ್ಲಪ್ಪ ಅನ್ನೋ ಥರ ಗಿಡಗಳನ್ನೇ ತೆಗೆದುಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಡ್ತು ಒಂದು ಗಿಡ ಹೋಗಿದ್ದಕ್ಕೆ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಮತ್ತೆ ತಂದು ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಆ ಮಣ್ಣು, ಅದು ಗಿಡದ ಮಣ್ಣು ಏನಿದೆ ಅದನ್ನು ಒಣಗೋದಕ್ಕೆ ಬಿಡ್ತಾ ಇಲ್ಲ. ನಾನು ನೀರು ಹಾಕಿ ಇಡ್ತಾ ಇದ್ದೀನಿ, ಅಟ್ಲೀಸ್ಟ್ ಕೆಸರಿದ್ರೆ ಮುಟ್ಟಲ್ಲ ಅಂತೇಳಿ. ಸೊ ನಾನು ಅಂದ್ಕೊಂಡಂಗೆ ಕೆಸರು ಥರ ನೀರು ಹಾಕಿದಾಗಿಂದ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದಾಗಿಂದ ಹೆಗ್ಗಣ ಬಂದು ಅದನ್ನೇನು ಡಿಸ್ಟರ್ಬ್ ಮಾಡಿಲ್ಲ. ಬಟ್ ಸುಮ್ಮನೆ ಹೋಗ್ಬಿಡ್ತಲ್ಲ ಮನಿ ಪ್ಲ್ಯಾಂಟ್ ಅನ್ನೋದು ಸ್ವಲ್ಪ ಬೇಜಾರು. ಸೊ ಮೇಲ್ಗಡೆ ಎಲ್ಲ ಒರೆಸ್ಕೊಂಡೆ, ಬಾಗಿಲಿಗೆ ಮೇಲ್ಗಡೆ ಎಲ್ಲ ಒರೆಸಿ ವಿಭೂತಿ ಎಲ್ಲ ಹಚ್ಚಿ ಇವಾಗ ಮನೆ ಬಾಗಿಲಿಗೆ ಅರಶಿನ ಎಲ್ಲ ಹಚ್ಚಿನೇ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ಶುಕ್ರವಾರ ಅಲ್ವಾ. ಸೊ ಸ್ವಲ್ಪ ಶುಕ್ರವಾರ ಸ್ಪೆಷಲ್ ಅಂತಂದ್ರೂ ನನಗೆ ಇವತ್ತು ಸ್ಪೆಷಲ್ ಡೇನೆ. ತುಂಬ ದಿನ ಆದಮೇಲೆ ಮತ್ತೆ ಇದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ವಾ ಅಂಥೇಳಿ. ಅದೇನೋ ಫ್ರೆಂಡ್ಸ್, ನಮ್ಮ ಮನೇಲಿ ನಾವೇ ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದರೆ, ನಾವೇ ಅದನ್ನೆಲ್ಲ ಎದ್ದು ಕೊಡುಕೊಂಡು ಆಗಿದ್ದಾಯ್ತು ಬಿಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ನೀಟ್ ಮಾಡ್ಕೊಳ್ಳೋಣ ಅಂತ ಎದ್ದೇಳಿಲ್ಲ ಅಂದರೆ ಮತ್ತೆ ಯಾರು ಎದ್ದೇಳೋಕ್ಕೆ ಸಾಧ್ಯ? ಅದು ನಮಗೆ ತಾನೇ ಎಫೆಕ್ಟ್ ಆಗೋದು, ಮೆಂಟಲಿ ಮತ್ತು ಫಿಸಿಕಲಿ ಬೋತ್ ಅಲ್ವಾ. ಸೊ ಮೇಯ್ನಾಗಿ ಮನಸ್ಥಿತಿ ಮೇಲೆ ಏನಾದರೂ ಪರಿಣಾಮ ಬಿತ್ತು ಅಂತಂದರೆ ನಾವು ಆಟೋಮೆಟಿಕಲಿ ಏನು ಮಾಡೋದಕ್ಕೂ ಸಾಧ್ಯ ಆಗ್ತಿರಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ಖುಷಿಯಾಗಿರಬೇಕು ಅಂದರೆ ನಮ್ಮ ಒಂದು ವಾತಾವರಣನ ಖುಷಿಯಾಗಿರೋ ಥರ
ಏನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್. ನಾನಾಗಲೇ ಹೇಳಿದ್ನಲ್ವ, ಇವತ್ತಿನ ದಿನ ತುಂಬ ಇಷ್ಟ ಆಯ್ತು ನನಗೆ, ತುಂಬ ಪ್ರಾಡಕ್ಟಿವ್ ಅಂತ ಅನ್ನಿಸ್ತು ಅಂತ ಹೇಳಿ ಅದೆಲ್ಲದಕ್ಕೂ ಕಾರಣ ಇದೆ ಫ್ರೆಂಡ್ಸ್. ಸೊ ಏನೋ ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇತ್ತು ನನಗೆ. ಇದೆಲ್ಲ ಮಾಡಿದ್ಮೇಲೆ ಅನಿಸಿದ್ದು ಹಬ್ಬ ಸದ್ಯ ಅಂತೇಳಿ. ಸೊ ನೋಡಿ ಎಷ್ಟು ಅಟ್ಯಾಚ್ಡ್ ಆಗಿದ್ದೀನಿ ನನ್ನ ಒಂದು ಕೆಲಸಗಳಿಗೆ ಅಂತೇಳಿ. ಆ್ಯಕ್ಚುಲಾಗಿ ನಾವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಪೀಸ್ ಆಫ್ ಮೈಂಡ್ ಇರಬೇಕು ಅಂದರೆ ಏನು ಮಾಡೋದು ಬೇಡ ಫ್ರೆಂಡ್ಸ್, ಜಸ್ಟ್ ನಮಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿದ್ರೆ ಸಾಕು. ಸೊ ಹಂಗೆ ಹೇಳೋದಾಯಿತು ಅಂದರೆ ನನಗೆ ಮೇ ಬಿ ಇದರಲ್ಲಿ ತುಂಬ ಖುಷಿ ಇದೆ ಅಂತ ಅನ್ಕೊತೀನಿ. ಹಾಗಾಗಿನೇ ಈ ಕೆಲಸ ಎಲ್ಲ ಮಾಡಿದ್ಮೇಲೆ ನನಗೆ ಆಟೋಮೆಟಿಕಲಿ ನನ್ನ ಮೈಂಡು ನನ್ನ ಬಾಡಿ ಎರಡು ಕೂಡ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಒಂಥರ ಏನೋ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ನನಗೆ ಏನೇನೆಲ್ಲ ಕರೆಕ್ಷನ್ಸ್ ಇದೆ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡಿ, ಈ ಥರ ಬೆಳಗ್ಗೆ ಎದ್ದು ನಾವು ಫ್ರೆಶ್ ಆಗಿ ನಮ್ಮ ಮನೇನ ಫ್ರೆಶ್ ಮಾಡಿಕೊಂಡ್ರೆ ಏನು ಬೇಡಪ್ಪ, ಇದೇ ಸ್ವರ್ಗ ಅನ್ನೋ ಥರ ಫೀಲ್ ಆಗ್ತಿರುತ್ತಲ್ವ. ಸೊ ಎಷ್ಟು ನಾವು ಕೊಳೆಯೋದಕ್ಕೆ ಬಿಡ್ತೀವೋ ಅಷ್ಟು ಕೊಳಿತಾನೇ ಇರ್ತೀವಿ ಅನ್ನೋದು ನನ್ನ ಒಪಿನಿಯನ್. ಹಾಗೆ ನನಗೆ ಅರ್ಥ ಆಗಿದ್ದು ಕೂಡ ಹೌದು. ಸೊ ಅದರಿಂದನೇ ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ಮತ್ತು ನನ್ನ ಕೆಲಸಗಳು ಕೆಲವೊಂದಷ್ಟು ಹಿಂದೆ ಉಳಿದ್ರೂ ಪರವಾಗಿಲ್ಲ, ನಾನು ಏನೇನು ಮುಗಿಸ್ಬೇಕೋ ಅದನ್ನು ಮುಗಿಸ್ಲೇಬೇಕು ಅಂತಲೇ ಅಂದ್ಕೊಂಡಿದ್ದು. ಯಾಕೆ ದಿವ್ಯಾ ಈ ಥರ ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ, ಹೌದು, ಎಷ್ಟೊಂದು ದಿನ ಆಯಿತು ಪೂಜೆ ಮಾಡಬೇಕು ಅಂತಂದರೆ ನಾವು ದೀಪನೂ ಹಚ್ಬೋದು, ಅಥವಾ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಿ ದೀಪನೂ ಹಚ್ಬೋದು. ಸೊ ನನಗೆ ದೀಪ ಹಚ್ಚಬೇಕು ಅಂತಂದರೆ ಅದು ಡೀಪ್ ಕ್ಲೀನ್ ಆಗಿರಬೇಕು, ಇಲ್ಲ ಅಂದರೆ ನನಗೆ ಮನಸ್ಸು ಕೂಡ ಬರಲ್ಲ. ಹಾಗಾಗಿನೇ ಯಾಕೋ ಕ್ಲೀನ್ ಕ್ಲೀನ್ ಮಾಡಿಲ್ಲ, ದೀಪ ಹಚ್ಚೋದು ಬೇಡ ಅನಿಸೋಷ್ಟು ಮನಸ್ಥಿತಿ ಬಂದುಬಿಟ್ಟಿತ್ತು. ಹಾಗಾಗಿನೇ ಓಕೆ ಇವತ್ತು ಮಾಡಬೇಡ, ಇವತ್ತು ಯಾವ ಕೆಲಸನೂ ಇಟ್ಕೊಳ್ಳೋದು ಬೇಡ ಅಂತೇಳಿ ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಮೆಂಟಲಿ ಫಿಕ್ಸ್ ಆಗಿದೆ. ಹಾಗಾಗಿನೇ ನಿಮ್ಗೆ ಈ ಥರ ಹೇಳ್ತಾ ಇದ್ದೀನಿ. ಸೊ ನೀವು ಕೆಲವೊಬ್ಬರು ವ್ಲಾಗ್ಸ್ನ ನೋಡಿ ಇಷ್ಟಪಡ್ತಾ ಇರ್ತೀರಾ, ಅಯ್ಯೋ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನು ಅಲ್ವಾ ನಾವು ಹಿಂಗೆ ಇಟ್ಕೋಬೋದಲ್ವ ಮನೆ ಅಂತ ಹೇಳಿ. ಬಟ್ ಆದರೆ ಎದ್ದು ಮಾಡೋ ಅಂಥವ್ರು ಎಷ್ಟು ಜನ, ಮಾಡದಿರೋರು ಎಷ್ಟು ಜನ ಗೊತ್ತಿಲ್ಲ. ಬಟ್ ಮಾಡಿರೋ ಅಷ್ಟು ಪ್ರತಿಯೊಬ್ಬರು ಕೂಡ ಅದನ್ನು ಫೀಲ್ ಮಾಡ್ತಾರೆ 100%. ಆಗಿದ ತಕ್ಷಣ ನಾನೇನು ಕಸ ಹೊಡೆದೋಗಿದ್ನಲ್ಲ, ಜಯಂತ್ ಇವಾಗ ನೆಲ ಒರೆಸ್ಕೊಡ್ತಾ ಇದ್ದಾರೆ. ಹಾಗೆ ಜಯಂತ್ ಯಾಕೆ ನನಗೆ ಹೆಲ್ಪ್ ಮಾಡ್ತಾ ಇರೋದು ಇವತ್ತು ಅಂತಂದರೆ, ಫಸ್ಟ್ ಡೇ ಗೊತ್ತಲ್ವ ನಿಮಗೆ, ಸುಸ್ತಿರುತ್ತೆ. ಆಟೋಮೆಟಿಕಲಿ ನೀನು ಒಂದಿನ ಹುಷಾರಾಯಿತು ಅಂದ ತಕ್ಷಣ ನೆಕ್ಸ್ಟ್ ಡೇ ಎದ್ದು ಸುಮ್ಮನೆ ದನ ಮಾಡ್ದಂಗೆ ನೀನು ಕೆಲಸ ಮಾಡಿಬಿಟ್ರೆ ಮತ್ತೆ ಆ ಬಾಡಿ ಪೇನ್ಸ್ ಎಲ್ಲ ಹಾಗೆ ಬಂದುಬಿಡುತ್ತೆ. ನೀನು ಸ್ವಲ್ಪ ಕಡಿಮೆ ಕೆಲಸ ಮಾಡು ಅಂದರು. ಇಲ್ಲ ಇವತ್ತು ಏನೇ ಕಾರಣಕ್ಕೂ ನಾನು ಯಾವುದು ಬಿಡೋಂಗಿಲ್ಲ, ಇದೆಲ್ಲ ಮಾಡ್ಕೊಳ್ಳೇಬೇಕು ಮಮ್ಮಿ ಅಂದಿದ್ದಕ್ಕೆ ಸರಿ ಆಯ್ತು ನಾನು ನೆಲ ಒರೆಸ್ಕೊಡ್ತೀನಿ, ನೀನೆಲ್ಲ ಮಾಡ್ಕೊ ಅಂತಂದರು. ನಾನು ಕಸ ಹೊಡೆದೆ, ನೆಲ ಒರೆಸಿದ್ರು, ಪಾತ್ರೆ ಸ್ವಲ್ಪ ಇದ್ದಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ ಆಗ್ತಾಯಿತ್ತು. ಬೆಳಗ್ಗೆ ಜಯಂತ್ ಇರೋದ್ರೊಳಗಡೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಯಾಕೆ ಗೊತ್ತಾ, ಜಯಂತ್ ಹೋದ್ರು ಅಂದರೆ ಮಿಂಚುನ ಇಟ್ಕೊಂಡು ಮಾಡ್ಕೊಳ್ಳೋದು ನನಗೆ ಒಂಥರ ತುಂಬಾ ಕಷ್ಟ ಆಗ್ತಾಯಿದೆ. ಮಿಂಚು ಸಖತ್ ತರಲೆ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್. ಹಾಗಾಗಿ ಸೊ ಜಯಂತ್ ನೆಲ ಒರೆಸ್ತಾ ಇದ್ದರೆ ನಾನು ಅಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ತಿಂಡಿಗೆ ಪ್ರಿಪೇರ್ ಮಾಡಿದರೆ ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು. ಚಿಟ್ಟಿ ಬೇರೆ ಇದ್ದಾನಲ್ವಾ. ರಾತ್ರಿ ತರಕಾರಿ ತರೋವಾಗ ಬೆಳಗ್ಗೆ ಎದ್ದು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೀಟ್ರೋಟ್ ತಂದಿದ್ದೆ, ಸ್ವಲ್ಪ ಜಾಸ್ತಿನೇ ತಂದಿದ್ದೆ. ಹಾಗಾಗಿ ಜ್ಯೂಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆ ಇದು ಅಂತಂದರೆ, ಲಾಸ್ಟ್ ಟೈಮ್ ನಾವು ಬ್ಲಡ್ ಚೆಕಪ್ ಮಾಡಿಸಿದಾಗ ನಮಗೆಲ್ಲ ಓಕೆ, ಬಟ್ ಚಿಟ್ಟಿಗೆ ಒಂದು 0.2% ಅಷ್ಟು ರಕ್ತ ಕಡಿಮೆ ಇದೆ ಅಂತ ಹೇಳಿಬಿಟ್ರು. ತುಂಬಾ ಬೇಜಾರಾಯಿತು. ಬಟ್ ಓಕೆ, ಅವನಿಗೆ ಪರವಾಗಿಲ್ಲ, 0.2% ಇಟ್ಸ್ ಓಕೆ, ನಡೆಯುತ್ತೆ, ಹುಷಾರಿಲ್ವಲ್ಲ ಅದಕ್ಕೆ ಕಡಿಮೆ ಆಗಿರುತ್ತೆ, ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಕಡಿಮೆ ಆಗಿರುತ್ತೆ ಅಂತಂದರು. ಬಟ್ ನನಗೆ ಅದು ಯಾಕೋ ಸಹಿಸೋಕ್ಕಾಗಲಿಲ್ಲ. ಮಕ್ಕಳಿಗೆ ಒಂದು ಸ್ವಲ್ಪ ತರಕಾರಿ ಅಭ್ಯಾಸ, ನಮ್ಮ ದೊಡ್ಡವನು ತಿಂತಾನೆ, ಎರಡನೇವಳ್ದು ತುಂಬ ದೊಡ್ಡ ಕತೆ, ಅವಳು ತಿನ್ಸೋದಕ್ಕೆ ನಮ್ಮ ಕೈಲಿ ಆಗದೆ ಇರೋವಂಥದ್ದು. ಸೊ ಅವಳಿಗೂ ಕೂಡ ಅಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡು ಬಂದು ಇವಾಗ ರೆಡಿ ಮಾಡ್ತಾಯಿದ್ದೆ. ನೋಡೋಣ ಅವಳು ಎಷ್ಟಾದರೂ ಕುಡೀಲಿ, ಪರವಾಗಿಲ್ಲ ಕುಡೀಲಿ ಒಟ್ಟಿನಲ್ಲಿ. ಹಾಗೆ ಚಿಟ್ಟಿಗೂ ಅಷ್ಟೇ, ಅರ್ಧ ಲೋಟ ಕುಡಿದ್ರೂ ಪರವಾಗಿಲ್ಲ, ಮಾಡಲಿ, ನನಗೂ ಬೇಕು, ಹೆಂಗೂ ನಾನು ಕುಡಿತಾ ಇದ್ದೀನಿ. ಕಂಪಲ್ಸರಿ ಜ್ಯೂಸ್ಗಳು, ತರಕಾರಿ ಇದೆಲ್ಲ ತಿಂತಾನೇ ಇದ್ದೀನಿ. ಬಟ್ ಅವ್ರು ಎಷ್ಟು ಕುಡಿತಾರೋ ಕುಡೀಲಿ, ಮಾಡಿಡೋದು ಮಾತ್ರ ನನ್ನ ಕರ್ತವ್ಯ, ಮಾಡಿಟ್ಬಿಡ್ತೀನಿ ಅಂತ ಅಂದ್ಕೊಂಡು ಜ್ಯೂಸ್ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಪರ್ಸ್ನಲಿ ಬೀಟ್ರೋಟ್ ಜ್ಯೂಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಆ ಕಲರ್ ನೋಡಿನೇ ನನಗೆ ಶಾಕ್ ಆಗುತ್ತೆ. ಅಷ್ಟು ರಿಚ್ ನ್ಯಾಚುರಲ್ ಆಗಿರುವಂಥ ಫುಡ್ ಕಲರ್ ನಮಗೆ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ ಅಂತಂದರೆ ಬೇರೆ ಯಾಕೆ ಅಲ್ವಾ. ಹಾಗೆ ಕೆಲವೊಂದಷ್ಟು ಪೀಸ್ಗಳನ್ನ ಮಕ್ಕಳಿಗೆ ಹಾಕಿಕೊಟ್ರೆ ಇತ್ತೀಚೆಗೆ ಬೀಟ್ರೋಟ್ನ ತಿಂತಾ ಇದ್ದಾರೆ. ಅವ್ರು ಏನಾದರೂ ಜ್ಯೂಸ್ ಕುಡಿಲಿಲ್ಲ ಅಂದರೆ ನಾನು ಅಟ್ಲೀಸ್ಟ್ ಅವರಿಗೆ ಪೀಸ್ಗಳನ್ನಾದರೂ ಮಾಡಿಕೊಡ್ಬೋದು ಅಂತೇಳಿ ಕಂಪಲ್ಸರಿ ತರಕಾರಿ ತರಕ್ಕೆ ಹೋದಾಗ ಬೀಟ್ರೋಟ್ನು ಕೂಡ ಆ್ಯಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇತ್ತೀಚೆಗೆ ಆಗಿರುವಂಥ ಬದಲಾವಣೆ ಇದು. ಬಟ್ ಇನ್ಮೇಲೆ ಕಂಪಲ್ಸರಿ ಏನಾದರೂ ಒಂದು ಜ್ಯೂಸ್ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುವಂಥದ್ದು ಬೆಳಗ್ಗೆ ತೊಗೋಬೇಕು ಅಂತ ಫಿಕ್ಸ್ ಆಗಿರೋದು ಫ್ರೆಂಡ್ಸ್. ಅದು ಜ್ಯೂಸ್ ಆಗಿರ್ಬೋದು ಅಥವಾ ಗಂಜಿ ಆಗಿರ್ಬೋದು, ಏನಾದರೂ ಒಂದು ಆಲ್ಮೋಸ್ಟ್ ಜ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೀಟ್ರೋಟ್ ಜ್ಯೂಸ್ ಆಗಿರ್ಬೋದು, ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು, ಅಥವಾ ಕುಕುಂಬರ್ ಆಗಿರ್ಬೋದು, ಅಥವಾ ABC ಆಗಿರ್ಬೋದು. ಸೊ ನಾನು ಜಯಂತ್ ಹೇಳಿದ್ದೀನಿ, ಬರ್ತಾ ನೀನು ಆ್ಯಪಲ್ಸ್ ಎಲ್ಲ ತೊಗೊಂಬಾ, ನೋಡೋಣ ABC ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ನಾನು ಇದೆಲ್ಲ ಮಾಡೋದ್ರೊಳಗಡೆ ಜಯಂತ್ ಚಿಟ್ಟಿನ ಎಬ್ಬಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ. ಜೊತೆಲಿ ಮಿಟ್ಟಿಗೂ ಕೂಡ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಬಂದಿದ್ದಾರೆ. ಅಮ್ಮ ಅಂತ ಬಂದು ಹಗ್ ಮಾಡ್ತಿದ್ದಾಳೆ ನನಗೆ.
ಸೊ ಮೊಳಕೋ ಎಲ್ಲ ತೊಳ್ಕೊಂಬಂದಿದ್ದಾಳೆ, ತಲೆ ಬಾಚ್ಕೋಬೇಕೋ ಬೇಡಮ್ಮ ಅಂತೇಳಿ ಹಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚಿಟ್ಟಿಗೆ ಜ್ಯೂಸ್ ಹಾಕ್ಕೊಟ್ಟಿದ್ದಾರೆ ಜಯಂತು, ಬಟ್ ಅವನು ಕುಡಿಯೋದಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾನೆ. ಈ ಪುಟಾಣಿ ಕೂಡ ಎದ್ದು ಬರ್ತಾ ಇದ್ದಾಳೆ, ಅವಳಂತೂ ಫುಲ್ ಕಾಲಲ್ಲೇ ಇರ್ತಾಳೆ, ಯಾವಾಗಲೂ ಓಡಾಡ್ತಿರ್ತಾಳೆ ಮನೆ ಪೂರ್ತಿ. ಫ್ರೆಂಡ್ಸ್ ಈ ಥರ ಇರುತ್ತೆ ನೋಡಿ ನಮ್ದು ಅರ್ಲಿ ಮಾರ್ನಿಂಗ್. ಯಾವಾಗಲೂ ಈ 3 ಜನರ ಜೊತೆ ನಾವಿಬ್ಬರು ಸೇರಿಕೊಂಡು ಈ ಥರ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ಈ ಥರ ಇರೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಒಂದು ಕಡೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ತಿಂಡಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಜಯಂತ್ ಒಬ್ಬರಾದ್ಮೇಲೆ ಒಬ್ಬರಿಗೆ ನೀರಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತಾರೆ ಬೆಳಗ್ಗೆ ಎದ್ದ ತಕ್ಷಣ, ಚಿಟ್ಟಿಗೆ ಸ್ಕೂಲಿಗೆ ಹೋಗಬೇಕಲ್ಲ ಅಂಥೇಳಿ. ಸೊ ಒಂದು ಕಡೆ ಜ್ಯೂಸ್ ಕುಡಿಸ್ತಾ ಇದ್ದಾರೆ. ಇವಾಗ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ದೆ ನಾನು. ಏನು ಮಾಡೋದು, ಸಕ್ಕರೆ ಆ್ಯಡ್ ಮಾಡಬಾರ್ದು ಅಂದ್ಕೊಂಡ್ರೆ ಮಕ್ಕಳು ಅಕ್ಸೆಪ್ಟ್ ಮಾಡಲ್ವಲ್ಲ ಅಂಥೇಳಿ ಸ್ವಲ್ಪ ಸಕ್ಕರೆ ಹಾಕಿದ್ದೆ. ಬಟ್ ನೀನು ಹಾಕಿರೋ ಸಕ್ಕರೆ ನೋಡಲ್ಲಿ ಮಕ್ಕಳು ಕುಡಿಯಲ್ಲ ಅಂಥೇಳಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ನೀವು ಯಾರಾದರೂ ಮಾಡಿದ್ರೆ ಸಕ್ಕರೆ ಹಾಕದೇ ಮಾಡಿ. ನಮ್ಮ ಮನೇಲಿ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಕುಡಿತಾರಲ್ಲ ಅನ್ನೋ ಕಾರಣಕ್ಕೆ ಈ ಥರದ್ದೆಲ್ಲ ಮಾಡ್ತಿರ್ತೀನಿ. ಬಟ್ ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೊಂದು ಸ್ವಲ್ಪ ಪುದೀನ ಹಾಕಿದ್ದೆ, ಶುಂಠಿ ಹಾಕಿದ್ದೆ, ಲೆಮನ್ ಜ್ಯೂಸ್ ಹಾಕಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಂಥ ಚೆನ್ನಾಗಿರೋ ಜ್ಯೂಸ್ ಕುಡಿಯಲ್ವಲ್ಲ ಅಂತ ನೀವು ಬೈಕೊಂತ ತಿಂಡಿ ಮಾಡ್ಕೊತಾ ಇದ್ದೀನಿ. ಮಿಟ್ಟು ಅವಳು ಪಾಡಿಗಳು ಆಟಾಡ್ತಾ ಇದ್ದಾಳೆ. ಸೊ ಕೆಲವೊಬ್ಬರು ಹೇಳ್ತೀರಾ ವಾಕರಲ್ಲಿ ಹಾಕಬಾರ್ದು ಅಂತೇಳಿ. ಬಟ್ ನಮ್ಮ ಮಿಂಚುನ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ವಾಕರಲ್ಲಿ ಹಾಕಿದ್ರೆ ಮಾತ್ರ ನಮ್ಮ ಕೆಲಸಗಳು ಸಲೀಸಾಗುತ್ತೆ, ಇಲ್ಲಾಂದರೆ ಆ ಕೆಲಸಗಳು ಆಗಲ್ಲ. ಅಷ್ಟು ತರಲೆ ಅವಳು. ಇನ್ನು ಮಿಂಚು ಎದ್ದೇಳುವಾಗಲೇ ಒಂದು ಸರಿ ಹಾಲು ಕುಡಿದಿರ್ತಾಳೆ. ಅವಳಿಗೆ ಎದ್ದ ತಕ್ಷಣ ಹಾಲು ಬೇಕೇ ಬೇಕು. ಸೊ ಎದ್ದಾದಮೇಲೆ ಸ್ವಲ್ಪ ಹೊತ್ತು ಈ ಥರ ಫ್ರೆಶ್ಶಾಗಿ ಏನಾದರೂ ತಿನ್ನೋದು ಕೇಳ್ತಾಳೆ. ಏನಾದರೂ ಇತ್ತು ಅಂದರೆ ಮನೆಯಲ್ಲಿ ತೊಗೊಂಡು ತಿಂತಾ ಇರ್ತಾಳೆ. ಇಲ್ಲ ಅಂತಂದರೆ ಶೇಂಗಾ ಕಡಲೆ ಇದನ್ನು ಹಾಕಿಸ್ಕೊಂಡು ತಿನ್ಕೊಂತ ಹಂಗೆ ಅವಳು ಪಾಡಿಗಳು ಕೂತ್ಕೊತಾಳೆ. ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಯಾರಿಗೂ ಟೆನ್ಷನ್ ಕೊಡಲ್ಲ, ನನಗೂ ಕೂಡ ಕಾಡಲ್ಲ. ಸೊ ಈ ಥರ ತುಂಬ ಅಂದರೆ ತುಂಬ ಇದಿದ್ದಾಳೆ, ತುಂಬ ಶಾಂತಿ ರೀತಿ ಅಂತಾರಲ್ಲ ಹಾಗೆ ಅವಳು. ಸೊ ಚಿಟ್ಟಿ ಮತ್ತು ಮಿಟ್ಟು ಆಟಾಡ್ಕೊತ ಕೂತ್ಕೊಂಡಿದ್ದಾರೆ. ಅವ್ರನ್ನ ಇವಳು ನೋಡ್ಕೊಂತ ನಿಂತಿದ್ದಾಳೆ. ನೋಡಿ ಹೆಂಗೆ ನಿಂತಿದ್ದಾಳೆ, ಮೂವೇ ಆಗ್ತಾ ಇಲ್ಲ. ಮನೆ ಪೂರ್ತಿ ಓಡಾಡ್ತಿರ್ತಾಳೆ ಫ್ರೆಂಡ್ಸ್. ಕೆಲವೊಮ್ಮೆ ಎಲ್ಲದನ್ನು ತೊಗೊತಾಳೆ. ಅದರಲ್ಲೂ ಸ್ಟ್ಯಾಂಡ್ ಬೇರೆ ಕೈ ಸಿಗೋ ಥರನೇ ಇದೆ. ಆ ಬಟ್ಲುಗಳು, ಆ ಪ್ಲೇಟ್ಸ್ ಅದೆಲ್ಲ ಬೆಳೆಸ್ತಾ ಇರ್ತಾಳೆ ಸಮ್ಟೈಮ್ಸ್ ಹೋಗಿ. ಮತ್ತು ಗ್ಯಾಸ್ ಕೆಳಗಡೆ ಇಟ್ಟರು ಅಂತ ಏನು ತವಾಗಳೆಲ್ಲ ತೊಗೊಂಬಂದು ಎಳಿತಾ ಇರ್ತಾಳೆ. ಸೊ ಹೀಗೆ ಮಾಡ್ತಾ ಇರ್ತಾಳೆ. ಹಾಗೆ ನಾನೀಗ ಒಗ್ಗರಣೆ ಕೊಟ್ಟದಾದಮೇಲೆ ಪಾತ್ರೆಗಳಿತ್ತಲ್ಲ ಅದನ್ನು ತೊಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹಾಗೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಮತ್ತು ಸ್ವಲ್ಪ ಇದ್ದಾಗ ಮಾಡಿಕೊಂಡ್ರೆ ನನಗೆ ಈಸಿ ಆಗಿಬಿಡುತ್ತೆ. ಇತ್ತೀಚೆಗೆ ಹಾಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಡ್ತಿದ್ದೆ, ತಲೆನೋವು ಆಗ್ತಾಯಿತ್ತು. ಏನೋ ಫ್ರೆಂಡ್ಸ್ ಒಂಥರ ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಮಿಷನ್ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ. A to Z ಕೆಲಸಗಳು, ವಿಡಿಯೋಸು, ಮತ್ತು ಮಕ್ಕಳಿಗೆ ಊಟ. ನಮ್ಮ ಮಿಂಚುಗೆ ಕಂಪಲ್ಸರಿ ಬೆಳಗ್ಗೆ ಏನಾದರೂ ತಿನ್ಸಿದ್ರೇ ಅವಳಿಗೆ ಸಮಾಧಾನವಾಗಿ ಮಲ್ಕೊತಾಳೆ, ಇಲ್ಲ ಅಂತಂದರೆ ಮಲ್ಕೊಳ್ಳಲ್ಲ. ಹಾಗೆ ಮತ್ತು ಮಕ್ಕಳಿಗೆ ಊಟ ಬೇಕೇ ಬೇಕಲ್ವ. ಸೊ ನೀವೆಲ್ಲ ಕೇಳ್ತಿರ್ತೀರಿ ಕಿರಿಕಿರಿ ಮಾಡ್ತಾರೆ ಮಕ್ಕಳು ಅಂತ ಹೇಳಿ. ಮಕ್ಕಳಿಗೆ ಗೊತ್ತಿರೋದು ಒಂದೇ, ಊಟ ತಿನ್ನೋದು, ಕುಡಿಯೋದು, ಕಕ್ಕ ಉಚ್ಚೆ, ಇದಿಷ್ಟೇ ಅಲ್ವಾ ಅವ್ರ ಪ್ರಪಂಚ. ಸೊ ಹಂಗಾಗಿ ಅವರು ಹೊಟ್ಟೆ ಅನ್ಕಂಫರ್ಟಬಲ್ ಇತ್ತು ಅಂತಂದರೆ ಅವ್ರು ತುಂಬ ಅನ್ಕಂಫರ್ಟಬಲ್ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನು ಕಲ್ತಿದ್ದು ನಮ್ಮ ಅಮ್ಮನಿಂದ. ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾರೆ ಮಕ್ಕಳು ಅಂತಂದ್ರೂ ನಮ್ಮಮ್ಮ ಏನು ಕೇಳ್ತಾರೆ ಗೊತ್ತಾ, ಫಸ್ಟು ಊಟ ಮಾಡಿಸಿದ್ಯಾ, ನೀರು ಕುಡಿಸಿದ್ಯಾ, ಹೀಗೆ ಕೇಳ್ತಿರ್ತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅವ್ರನ್ನ ಕಿರಿಕಿರಿ ಆಗೋದಕ್ಕೆ ಬಿಡಲ್ಲ. ಹೊಟ್ಟೆಗೆ ಏನಾದರೂ ಹಾಕಿ ಮಲಗಿಸ್ಬಿಡ್ತೀನಿ. ಅವಾಗ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ನನಗೆ ಕೊಡ್ತಾಳೆ, ಇಲ್ಲಾಂದರೆ ಕೊಡಲ್ಲ. ಸೊ ಇಲ್ಲಿ ಟೊಮೊಟೊ ರೈಸ್ ರೆಡಿ ಆಯಿತು. ಟೊಮೊಟೊ ರೈಸ್ಗೆ ಸ್ವಲ್ಪ ನೀರಾಗೋ ಥರ ಟೊಮೊಟೊ ಬಾತ್ ಅಂತ ಅಂದ್ಕೊಂಬಿಡಿ, ಮೊಸರು ಹಾಕಿ ಮಾಡಿದ್ದೆ, ಹುಳಿ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಇದು ನಮ್ಮ ಮನೆಯದು ಕಲ್ಚರ್, ಇತ್ತೀಚೆಗೆ ಆ್ಯಡ್ ಆಗಿರೋ ಕಲ್ಚರ್ ಏನಂದರೆ, ಜಯಂತ್ ಮತ್ತು ಚಿಟ್ಟಿ ಸ್ಕೂಲ್ಗೆ ಹೋಗೋವಾಗ, ಜಯಂತ್ ಆಫೀಸ್ಗೆ ಹೋಗೋವಾಗ ಮಿಟ್ಟು ಐ ಲವ್ ಯು ಪಪ್ಪ, ಐ ಲವ್ ಯು ಚಿಟ್ಟಿ ಅಂತ ಹೇಳುವಂಥ ರೀತಿ ಅದು ಎಷ್ಟು ಕ್ಯೂಟ್ ಅನಿಸುತ್ತೆ ಗೊತ್ತಾ ಅವ್ರನ್ನ ಕಳಿಸ್ಕೊಡೋವಾಗ. ಆ ಥರ ಅವಳಿಗೆ ಕಂಪಲ್ಸರಿ ಹೇಳಿ ಹೋಗಲೇಬೇಕು, ಇಲ್ಲ ಅಂತಂದರೆ ಅಳ್ತಾಳೆ ಅವಳು. ಸೊ ಹಂಗೆ ಇವಾಗ ಚಿಟ್ಟಿ ಹೊರಟಿದ್ದಾನೆ. ಹಾಗೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಒಂದು ವಿಚಾರ ಹೇಳಬೇಕು, ಏನಂತಂದರೆ ಚಿಟ್ಟಿ ಸ್ಕೂಲ್ ಚೇಂಜ್ ಮಾಡಿದ್ವಿ ನಾವು. ಯಾಕೆ ಏನು ಅಂತ ಹೇಳಿದ್ರೆ ಕಾರಣಗಳಿದೆ. ಬಟ್ ಚಿಟ್ಟಿ ಇವಾಗ ಆ ಸ್ಕೂಲಿಗೆ ಹೋಗ್ತಾ ಇಲ್ಲ, ಗುರುಕುಲ ಸ್ಕೂಲಿಗೆ ಹೋಗ್ತಾ ಇಲ್ಲ. ಇಲ್ಲೇ ತುಂಬ ನಿಯರೆಸ್ಟ್ ಜ್ಞಾನದೀಪ ಕಾನ್ವೆಂಟ್ ಅಂತ ಇದೆ, ಹೋಗಿದ್ದಾನೆ. ಬಟ್ ಹೋಗಿರೋ 2 ದಿನಕ್ಕೆ ಅವನು ಎಷ್ಟು ಹ್ಯಾಪಿ ಫೀಲ್ ಮಾಡ್ತಿದ್ದಾನೆ ಗೊತ್ತಾ ಸ್ಕೂಲ್ಗೆ. ಓ ಮೈ ಗಾಡ್, ಇಷ್ಟು ಚೇಂಜಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೀರಿಯಸ್ಲಿ. ಬಟ್ ಎಲ್ಲ ಒಂದು ಕಡೆ ತುಂಬ ಒಳ್ಳೇದಾಯಿತು ಬಿಡು ಅಂತ ಅನ್ನಿಸ್ಬಿಡ್ತು. ಅಷ್ಟು ಹ್ಯಾಪಿಯಾಗಿದ್ದಾನೆ ಅವನು. ಟೀಚರ್ಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಿಂಗಲ್ ಆಗಿದ್ದಾರೆ. ಮೇ ಬಿ ಇವನಾಗಿಲ್ಲ, ಅವರು ಆ ಥರ ಇದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ಸ್ಕೂಲ್ ಚೇಂಜ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಅವ್ರು ಹೋದ್ರು ಅಂತಂದರೆ ನಮ್ಮದು ಒಳಗಡೆ ಕೆಲಸ. ಇವಾಗ ಗಂಜಿ ತಿನ್ನಿಸ್ಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಜೀನಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನಾನು ಜಯಂತ್ ಮತ್ತು ಚಿಟ್ಟಿ, ಮಿಟ್ಟು, ಮಿಂಚು ಅಷ್ಟು
ಜನನೂ ಕೂಡ ಜೀನಿ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಜೀನಿ ಟ್ರೈ ಮಾಡ್ತಿರೋದು ಮೀನ್ಸ್ ತಗೊತಾ ಇದ್ದೀವಿ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಯಾಕಂದರೆ ಒಂದು 5 ದಿನ ನಾನು ಆಲ್ರೆಡಿ ಟೇಸ್ಟ್ ಮಾಡಿರೋದು. ಟೇಸ್ಟ್ ವಾಸ್ ವೆರಿ ವೆರಿ ಗುಡ್. ಫಸ್ಟ್ ಟೈಮ್ ಕುಡಿಯೋವಾಗಲೇ ನಂಗೆ ತುಂಬ ಇಷ್ಟ ಆಗಿಬಿಡ್ತು. ಈ ಟೇಸ್ಟ್ ಇಷ್ಟು ಚೆನ್ನಾಗಿದೆ ಅಂತಂದರೆ ನಾನು ದಿನ ಕುಡಿತೀನಿ ಅಂತ ಹೇಳಿ. ಆ್ಯಂಡ್ ಡೈಲಿ ಒಂದ್ಸರಿ ಕುಡಿತಾ ಇರೋದಕ್ಕೆ ಒಂದು 5 ದಿನದಲ್ಲಿ ಎಷ್ಟೊಂದು ಸುಸ್ತು ಕಡಿಮೆ ಆಗಿದೆ ಆಲ್ರೆಡಿ. ಸೊ ಎಲ್ಲ ಕೆಲಸಗಳು ನಾನೇ ಮಾಡ್ಕೊತಾ ಇದ್ದೀನಿ ಅಂದರೂ ಕೂಡ ಪರವಾಗಿಲ್ಲ, ಬ್ಯಾಲೆನ್ಸ್ ಮಾಡೋಷ್ಟು ಕಡಿಮೆ ಆಗಿದೆ. ಹಾಗೆ ಇವಾಗ ಮಿಂಚುಗೋಸ್ಕರ ನಾನು ಜೀನಿ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಜಯಂತ್ಗೂ ಮತ್ತು ಚಿಟ್ಟಿ ಮತ್ತು ಮಿಟ್ಟುಗೆ ಮಾಡ್ತೀನಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಮಿಂಚು ಮಾಡುವಂಥದ್ದು ಹಾಗಾಗಿನೇ ಮಾಡ್ತಾ ಇರೋದು. ಅವಳನ್ನ ಎತ್ಕೊಂಡೇ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಕೆಳಗೂ ಕೂಡ ಬಿಡ್ತೀನಿ, ಯಾಕಂದರೆ ಗ್ಯಾಸ್ ಇರುತ್ತೆ ಅಂತೇಳಿ. ಬಟ್ ಸುಮ್ಮನೆ ಇರಲ್ಲ, ಏನು ಮಾಡೋದು. ಪ್ರತಿಯೊಬ್ಬ ತಾಯಿ ಕಥೆನೂ ಇಷ್ಟೇ. ಯಾಕಂದರೆ ಸಮ್ಟೈಮ್ಸ್ ಗೊತ್ತಿಲ್ಲ, ಎತ್ಕೊಂಡೇ ಎಲ್ಲ ಕೆಲಸಗಳು ಕೂಡ ಮಾಡ್ತಾ ಇರ್ತೀವಿ. ಯಾಕಂದರೆ ಸುಮ್ಮನೆ ಇರಲ್ಲವಲ್ಲ. ಅವಳಿಗೆ ಇವಾಗ ಫುಲ್ ಹೊಟ್ಟೆ ಹಸಿವಾಗಿದೆ. ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಮಾತ್ರ ಮಲಗ್ತಾಳೆ. ಪ್ಲಸ್ ನನಗೆ ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡ್ಕೊಳ್ಳೋದಕ್ಕಾಗುತ್ತೆ. ಇಲ್ಲಾಂದರೆ ಖಾಲಿ ಹೊಟ್ಟೆಲಿ ಮಲಗಿಸಿದ್ರೆ ಅದು ಏನು ಕಂಫರ್ಟಬಲ್ ಅಲ್ವಾ. ಅವಳಿಗೆ ಫಸ್ಟ್ ಗಂಜಿ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಮಾಡಬೇಕು ಅನ್ನೋದು ಮೇನ್ ಥಿಂಗ್, ಆದರೆ ಇದೆಲ್ಲದೂ ಕೂಡ ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಫಸ್ಟ್ ಇದನ್ನೆಲ್ಲ ಮುಗಿಸ್ತೀನಿ. ಆಮೇಲೆ ಪೀಸ್ ಆಫ್ ಮೈಂಡಲ್ಲಿ ಕೆಲಸಗಳು ಮಾಡ್ಕೊತೀನಿ ಅಂತ ಅಂದ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಸಮ್ಟೈಮ್ಸ್ ಕೂರಿಸ್ಕೊಂಡು ತಿನ್ನಿಸ್ತೀನಿ, ಬಟ್ ಕೂರಿಸ್ಕೊಂಡು ತಿನ್ನಿಸಿದ್ರೆ ತಿನ್ನೋ ಅಷ್ಟು ಸೈಲೆಂಟ್ ಇವಳಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಿತ್ಮಿ ಮಾಡ್ತಾಳೆ. ಎಳೆದ್ಬಿಡ್ತೀನಿ ಅನ್ನೋ ಥರ. ಹಾಗಾಗಿ ಭಯ ಆಗುತ್ತೆ. ಬಿಸಿದು ಬೇರೆ ಆರಿಸ್ಕೊಂಡೇ ತಿನ್ನಿಸ್ಬೇಕು. ಸೊ ಹಾಗೆ ತಿಂದರೆ ತಿನ್ನಿಸ್ತೀನಿ, ಇಲ್ಲ ಅಂತಂದರೆ ಮಲ್ಕೊಂಡು ತಿನ್ನಿಸ್ತೀನಿ. ಅವಳಿಗೆ ಮಲ್ಕೊಂಡು ತಿನ್ನೋದು ತುಂಬ ಕಂಫರ್ಟಬಲ್. ಅದು ಯಾಕೆ ನೀವು ಮಲ್ಕೊಂಡು ಹಾಕಬಾರ್ದು, ತಿನ್ನಿಸ್ಬಾರ್ದು ಅಂತ ಹೇಳ್ತಿರೋ ಗೊತ್ತಿಲ್ಲ. ಬಟ್ ನಾವೆಲ್ಲ ಬೆಳೆದಿದ್ದು ಹಾಗೆ ಅಲ್ವಾ. ಕೆಲವೊಂದಷ್ಟನ್ನು ಬಿಲೀವ್ ಮಾಡ್ತೀನಿ ಫ್ರೆಂಡ್ಸ್. ಕೆಲವೊಂದಷ್ಟನ್ನು ಆ್ಯಕ್ಚುಲಿ ಹೇಳುವಾಗ ಯಾಕೆ ಹಿಂಗೆ ಯೋಚನೆ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಮಿಂಚುಗೆ ಏನು ತಿನ್ನಿಸ್ತೀರಾ, ಯಾವ ಥರ ತಿನ್ನಿಸ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರಿ ಫ್ರೆಂಡ್ಸ್. ನಾನೀಗ ಗಂಜಿ ತಿನ್ನಿಸ್ತಾ ಇದ್ದೀನಿ, ಓಕೆ. ಬಟ್ ಆದರೆ ಮಕ್ಕಳಿಗಂತಲೇ ಡಿಫ್ರೆಂಟ್ ರೆಸಿಪೀಸ್ ಮಾಡೋದು ನಾನು ತುಂಬ ರೇರ್. ನಾವೇನು ಮಾಡಿರ್ತೀವೋ ಮನೆಯಲ್ಲಿ ಅದನ್ನೇ ತಿನ್ನಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾವೆಲ್ಲ ತಿಂದಿರೋದು ಹಾಗೆ ಅಲ್ವಾ. ಸೊ ಬೆಳೆದಿರೋದು ಹಾಗೆ ಅಲ್ವಾ. ಹಾಗೆ ಕೆಲವೊಬ್ಬರು ಏನಂತಂದರೆ ಉಪ್ಪು ಹಾಕಬೇಡಿ, ಸಕ್ಕರೆ ಹಾಕಬೇಡಿ, ಏನೇನೋ ಕಮೆಂಟ್ಸ್ ಮಾಡ್ತಿರ್ತಾರೆ. ಇಟ್ಸ್ ಓಕೆ, ನೀವು ಕೇರ್ ಮಾಡ್ತಾ ಇದ್ದೀರಾ ಮಾಡಿ. ಬಟ್ ಆದರೆ ನಮ್ಮ ಮನೆಗಳಲ್ಲಿ ಏನು ಹೇಳ್ತಾರೆ ಗೊತ್ತಾ, ಉಪ್ಪು ಹಾಕದೆ ಕೊಡ್ತಾ ಇದ್ದೀನಿ, ಏನೇನು ಅಂದರೆ ಸಕ್ಕರೆ ತಿನ್ನಲ್ಲ ಬಿಡಿ. ಮಿಂಚು ಯಾವುದೇ ಊಟ ಅವಳಿಗೆ ತಿನ್ಸೋಕ್ಕೂ ಸಕ್ಕರೆ ಮಿಕ್ಸ್ ಮಾಡಿ ತಿನ್ನಿಸ್ತೀವಿ ಅಂದರೆ ತಿನ್ನಲ್ಲ ಅವಳು. ಸಣ್ಣವಳು ಫುಲ್ ಉಗಿದೇ ಬಿಡ್ತಾಳೆ ಅವಳು. ಬೇಕಿದ್ರೆ ಉಪ್ಪು ಒಂದು ಸ್ವಲ್ಪ ಖಾರ ಇತ್ತು ಅಂತಂದರೆ ಅಕ್ಸೆಪ್ಟ್ ಮಾಡ್ತಾಳೆ. ಇರೋದನ್ನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಅವಳು ಮಿಂಚು ಚಿಟ್ಟಿ ಥರ ಅಲ್ಲ. ಮಿಂಚು ಚಿಟ್ಟಿಗೆ ನಾವು ಆಲ್ಮೋಸ್ಟ್ ಖಾರನ ಇಂಟ್ರೊಡ್ಯೂಸೇ ಮಾಡಿರಲಿಲ್ಲ. ಬಟ್ ಇವಳು ಸ್ವಲ್ಪ ಖಾರ ಇದ್ರೆ ತಿಂತಾಳೆ. ಅದು ಅವಳ ನೇಚರ್. ನಾನು ಕಂಪ್ಯಾರಿಸನ್ ಮಾಡಿ ಮತ್ತು ಇವಳನ್ನು ಹಾಗೆ ಬೆಳೆಸಬೇಕು ಅಂತ ಏನಿಲ್ಲ. ಇವಳ ನೇಚರ್ ಹೆಂಗಿರುತ್ತೋ ಹಾಗೆ ಬೆಳೆಸ್ತಾ ಇರೋದು. ನಾವು ಚಿಕ್ಕವರಿದ್ದಾಗಿಂದನೂ ನೋಡಿರೋ ಪ್ರಕಾರ ಏನಂತಂದರೆ, ಈ 7 ತಿಂಗಳಾಗಿದ ತಕ್ಷಣ ಅನ್ನ ಸಾರು ಹಾಕಿ ಚೆನ್ನಾಗಿ ಕೈಯಲ್ಲಿ ಮೆದ್ದಿ ತಿನ್ನಿಸ್ಬಿಡ್ಬೇಕು ಅಂತೆಲ್ಲ ಹೇಳಿ ನಮ್ಮ ದೊಡ್ಡಮ್ಮರೆಲ್ಲ ಮಾಡ್ತಿದ್ರಲ್ಲ. ಮತ್ತು ನಾವು ಮಕ್ಕಳೆಲ್ಲ ಬೆಳೆದಿದ್ದಾರೆ. ಸೊ ನಾವು ಕೂಡ ಬೆಳೆದಿದ್ದೀವಿ. ಅದೆಲ್ಲ ಏನು ಅವಾಗಿರೋದು ಆರೋಗ್ಯನ ಅಥವಾ ಇವಾಗಿರೋದು ಆರೋಗ್ಯನ ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. ಬಟ್ ನಾನು ಮಾತ್ರ ಮನೇಲಿ ಏನು ಹೇಳ್ತಾರೆ ಅದನ್ನು ತುಂಬ ಚೆನ್ನಾಗಿ ಬಿಲೀವ್ ಮಾಡ್ತೀನಿ. ಯಾಕಂದರೆ ನೋಡ್ಕೊಂಡು ಬೆಳೆದಿರೋದಲ್ವಾ. ಸೊ ನಾನು ಕಣ್ಣಾರೆ ನೋಡಿರೋದೇ ಸತ್ಯ ಅಂತಂದಾಗ ಅದನ್ನೇ ಬಿಲೀವ್ ಮಾಡ್ತೀನಿ ಜಾಸ್ತಿ. ಈ ಉಪ್ಪು ಹಾಕಬೇಡಿ, ಸಪ್ಪೇದು ಕೊಡಿ. ಅಪ್ಪ ಸಪ್ಪೇದು ಹೆಂಗೆ ತಿನ್ನಬೇಕು. ಅಸಲು ನಮ್ಮ ಮಿಂಚು ಮಾಡೋದು ನೋಡಿದ್ರೆ ನೀವು ಏನಂತಿರೋ ಏನೋ ಗೊತ್ತಿಲ್ಲ. ಒಂದು ಸ್ವಲ್ಪ ಉಪ್ಪಿಲ್ಲ, ಅದು ಟೇಸ್ಟ್ ಇಲ್ಲ ಅಂತಂದರೆ ಅವಳು ಅಸಲು ತಿನ್ನೋದೂ ಇಲ್ಲ. ಹಾಗೆ ಕೆಲವೊಮ್ಮೆ ಅನ್ನನ ಸ್ಮ್ಯಾಶ್ ಮಾಡಿ ಸಣ್ಣೋಳು ಅಂತ ಹೇಳಿ ಕೊಟ್ಟಿದ್ದಕ್ಕೆ ಒಂದಿನ ಇಡೀ ದಿನ ತಿಂದಿರಲಿಲ್ಲ ಅವಳು. ಸೊ ಜಯಂತ್ ಮತ್ತೆ ನನಗೆ ಬೈದು ಕುದಿಸಿರುವಂಥ ಕಡಲೆಕಾಳು ಇರುತ್ತಲ್ಲ ಸಾಂಬಾರಲ್ಲಿ, ಅದನ್ನು ನೀರಲ್ಲಿ ತೊಳೆದು ಮಿಕ್ಸಿ ಮಾಡಿ ತಿಂದಿದ್ದಾಳೆ ತಾಯಿ. ಸೊ ಇಂಥ ಮಕ್ಕಳು ಕೂಡ ಇರ್ತಾರೆ. ಸೊ ಆದಷ್ಟು ಮಕ್ಕಳು ತಿಂತಾ ಇಲ್ಲ ಅದಾಗ್ತಾಯಿಲ್ಲ ಇದಾಗ್ತಿಲ್ಲ ಅನ್ನೋದಕ್ಕಿಂತ ಅವ್ರ ನೇಚರ್ ಹೇಗಿದೆ ಆ ಥರ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಮೋಡಿಫೈ ಮಾಡಿದ್ರೆ ಮಾತ್ರ ಏನಾದರೂ ಒಂದು ದಾರಿ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಸುಮ್ಮನೆ ಬ್ಲಾಂಕಾಗಿ ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂತ ಹೇಳಿದ್ರೆ ಏನು ಚೇಂಜಸ್ ಮಾಡೋದಕ್ಕೆ ನಾವೇ ರೆಡಿ ಇಲ್ಲ ಅಂತಂದರೆ ಅದು ಹೆಂಗೆ ಚೇಂಜಸ್ ಆಗುತ್ತೆ ಅಲ್ವಾ. ಊಟ ಮಾಡಿಸಿದ್ದಾಯಿತು. ಇವಾಗ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಹಾಡು ಹಾಕಲೇಬೇಕು. ಹಾಡು ಹಾಕಿ ಮಲಗಿಸಿದ್ದೀನಿ. ನೆಕ್ಸ್ಟ್ ನನ್ನ ಕೆಲಸಗಳು ಮಾಡ್ಕೋಬೇಕು ಅಂತ. ಮಿಟ್ಟು ಇರ್ತಾಳೆ. ಮಿಟ್ಟುವಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಅವಳಿದ್ದು ಈ ಥರ ಬಂದು ಏನೇನಾದರೂ ತಲೆ ತಿಂತಾ ಇರ್ತಾಳೆ. ಅಮ್ಮ ಇಲ್ಲಿ ನೋಡು, ಈ ಕಡೆ ಚೂಡು ಅಂತ ಹೇಳ್ಕೊಂಡು ಡ್ಯಾನ್ಸ್ ಮಾಡೋದು ಅಥವಾ ಏನಾದರೂ ತಲೆ ತಿನ್ನೋದು ಇದೆಲ್ಲ ನಡೀತಾ ಇರುತ್ತೆ ಅವಳ ಜೊತೆ ಏನು ಟೆನ್ಷನ್ ಇಲ್ಲ. ಫುಲ್ ಫ್ರೀಯಾಗಿ ಆಟ ಆಡ್ಕೊತ ಡೇ ಸ್ಪೆಂಡ್ ಮಾಡ್ತೀನಿ. ಇನ್ನು ಮಿಂಚು ಮಲ್ಕೊಂಡ್ಲು ಅಂದಿದ ತಕ್ಷಣ ಇನ್ನು ಉಳಿದಿರೋ ಕೆಲಸಗಳು ಮುಗಿಸ್ಕೋಬೇಕು ಅಂತ ಬಂದು ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ನೀಟಾಗಿ ಶಿಫ್ಟ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ
ಇವಾಗ ನಾನು ಸ್ವಲ್ಪ ದೇವ್ರ ಮನೆಯನ್ನು ಡೀಪ್ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡಬೇಕಾಗಿದೆ. ಆಲ್ಮೋಸ್ಟ್ 1 ತಿಂಗಳಾಯಿತು ಅಂತ ಅಂದ್ಕೊತೀನಿ ಎಲ್ಲ ಕ್ಲೀನ್ ಮಾಡಿ. ಸೊ ಅಟ್ಲೀಸ್ಟ್ 15 ದಿನಕ್ಕೊಮ್ಮೆನಾದರೂ ಅಥವಾ 3 ವಾರಕ್ಕೊಮ್ಮೆನಾದರೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ. ಸೊ ಜಯಂತ್ ಹೇಳಿದರು ಅಮಾವಾಸ್ಯೆ ಇದೆ ಹೆಂಗೂ ಅವಾಗ ಮಾಡ್ಕೊಳ್ಳುವಂತೆ, ಇವಾಗ ಬೇಡ, ಆರಾಮಾಗಿ ಹಂಗೆ ದೀಪ ಹಚ್ಚು ಅಂತೇಳಿ. ಸೊ ಸಾಧ್ಯ ಇಲ್ಲ ಮಮ್ಮಿ, ಇವತ್ತು ಸಂಜೆ ಆದರೂ ಪರವಾಗಿಲ್ಲ, ನಾನು ಡೀಪ್ ಕ್ಲೀನ್ ಮಾಡಿಕೊಂಡೇ ಹಚ್ತೀನಿ ಹೊರತು ಹಾಗೆ ಮಾತ್ರ ದೀಪ ಹಚ್ಚಲ್ಲ, ನನಗೆ ಮನಸ್ಸೇ ಇಲ್ಲ, ಬೇಕಿದ್ರೆ ನೀನು ದೀಪ ಹಚ್ಚಿ ಹೋಗು ಅಂತಂದರೆ ಆಯಿತು ಬಿಡಮ್ಮ ಅದೇನಾದರೂ ಮಾಡ್ಕೊ, ಸೊ ನಿನ್ನ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡು ಅಂತಂದ್ರು. ಆಯಿತು, ನನಗೆ 1 ಗಂಟೆ ಆದರೂ ಪರವಾಗಿಲ್ಲ ನಾನು ಮಾಡ್ಕೊತೀನಿ ಅಂದರೆ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಒಂದು 11:15 ಆಗಿದೆ. ಸೊ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಿಂಕಲ್ಲಿ ನಾನು ದೇವ್ರ ಸಾಮಾನು ತೊಳೆಯೋದ್ರಿಂದ ಸಿಂಕ್ ಹತ್ರ ಎಲ್ಲ ನೀಟಾಗಿರಬೇಕು, ಕ್ಲೀನಾಗಿರಬೇಕು ಅಂತೇಳಿ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ಕಿಚನಲ್ಲಿ ಏನೇನೆಲ್ಲ ಇಡಬೇಕು ಏನೇನೆಲ್ಲ ಇಡಬಾರ್ದು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಇವತ್ತು ಪ್ರಿಪೇರ್ ಮಾಡ್ಕೊತಾ ಇರೋದು. ದೇವ್ರ ಮನೆನ ಯಾವ ಲೆವೆಲಿಗೆ ಇವತ್ತು ಕ್ಲೀನ್ ಮಾಡಿದೆ ಅಂದರೆ ಏನೋ ಒಂಥರ ಖುಷಿ ಆಯ್ತು ಫ್ರೆಂಡ್ಸ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದು ಏನೋ ಒಂಥರ ಸ್ವಲ್ಪ ಗಲೀಜಿದೆ ಅಂತಂದ್ರೂ ಸೆನ್ಸ್ ಆಗ್ತಾ ಇರುತ್ತೆ, ಇದೇನೋ ಮಿಸ್ ಹೊಡಿತಾ ಇದೆ ದಿವ್ಯಾ, ಇದು ಯಾಕೋ ಸರಿ ಆಗ್ತಾ ಇಲ್ಲ, ಮನಸ್ಸಿಗೆ ಬರ್ತಾ ಇಲ್ಲ ಅಂತೇಳಿ. ಹಾಗೆ ಇವತ್ತೊಂದು ಕೆಳಗಡೆ ಇಲ್ಲ ಸಾಮಾನೆಲ್ಲ ಇಟ್ಟಿರ್ತೀನಲ್ಲ ದೇವ್ರ ಮನೆಯಲ್ಲಿ, ಅಲ್ಲೆಲ್ಲ ಧೂಳಿತ್ತು, ಕಸ ಇತ್ತು. ಸಣ್ಣ ಇದರಲ್ಲಿ ಏನೋ ನಾವು ಡೋರ್ ಹಾಕ್ತೀವಲ್ಲ ಆ ಡೋರ್ ಹತ್ರ ಇರೋ ಕಸ ಕೂಡ ತೆಗಿಬೇಕು ಅನ್ನೋಷ್ಟು ಸಿಟ್ಟು ಬಂದುಬಿಟ್ಟಿತ್ತು. ಯಾಕೋ ಇಷ್ಟೊಂದು ಆರೋಗ್ಯ ಹಾಳಾಗ್ತಾ ಇದೆ ಅಂತ ಹೇಳಿ ಮನೆಯಲ್ಲಿ ಕಸ ಏನಾದರೂ ಇತ್ತು ಅಂದರೆ ಧೂಳಿತ್ತು ಅಂತಂದರೆ ಆರೋಗ್ಯ ಕೆಡುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕಂತ ಕ್ಲೀನ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ ಫುಲ್ ಟೈಮ್ ಸ್ಪೆಂಡ್ ಆಯಿತು. ಆಲ್ಮೋಸ್ಟ್ ಒಂದು 2.5 ತಾಸು ಆಯಿತು ಫ್ರೆಂಡ್ಸ್ ನಾನು ಪೂಜೆ ಕಂಪ್ಲೀಟಾಗಿ ಮುಗಿಸೋದ್ರೊಳಗಡೆ. ಬಟ್ ಅದನ್ನು ಯಾವುದು ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಕಡಿಮೆ ಟೈಮ್ ಆಗಲ್ಲ ಅದು ಅಂತ ಗೊತ್ತಿತ್ತು. ಒಂದು ಸಣ್ಣ ವಸ್ತು ಕೂಡ ಹೊರಗಡೆ ತೆಗೆದಿಟ್ಟು ಆಮೇಲೆ ದೇವ್ರ ಮನೆನ ಅರಿಶಿಣದ ನೀರಿಂದ ಪೂರ್ತಿ ಒರೆಸಿ ಮತ್ತು ದೇವ್ರ ಫೋಟೋಗಳನ್ನ ಕೂಡ ಅರಿಶಿಣದ ನೀರಿಂದ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ದೇವ್ರ ಮನೆ ಒರೆಸುವಾಗ ಉಪ್ಪು ಹಾಕ್ತೀನಿ, ಕಲ್ಲುಪ್ಪು ಹಾಕ್ತೀನಿ. ಅದಾದಮೇಲೆ ದೇವ್ರನ್ನ ಒರೆಸುವಾಗ ಯಾವುದೇ ರೀತಿಯಾಗಿ ನಾನು ಕಲ್ಲುಪ್ಪನ್ನು ಹಾಕಲ್ಲ, ಜಸ್ಟ್ ಅರಿಶಿನ ನೀರಲ್ಲಿ ನೀಟಾಗಿ ಒರೆಸ್ಕೊತೀನಿ. ಹಾಗೆ ಬೆಡ್ಶೀಟ್ಗಳನ್ನೂ ಕೂಡ ಒಂದು ಸೈಡಲ್ಲಿ ಎಲ್ಲದೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೆಳೆದಿಟ್ಟಿರುವಂಥ ಕೌದಿಗಳಿರುತ್ತಲ್ಲ ಅದನ್ನು ಹೊರಗಡೆ ತೆಗೆದು ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಿ ಮೇಲ್ಗಡೆ ಹಾಕಿ ಬರಬೇಕು ಅಂತೇಳಿ. ಆಲ್ರೆಡಿ ಮಿಂಚು ಎದ್ದಾಯಿತು. ಮಿಂಚು ಎದ್ದೇಳೋದ್ರೊಳಗಡೆ ಅಷ್ಟಿಷ್ಟು ಕೆಲಸ ಆಗಿಲ್ಲ ಫ್ರೆಂಡ್ಸ್, ತುಂಬಾ ಕೆಲಸ ಆಗಿದೆ, ತೋರಿಸ್ತೀನಿ. ಏನಂತಂದರೆ ಫಸ್ಟ್ ಅವ್ರಿಗೆ ಗಂಜಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಇವಾಗ ಆಲ್ರೆಡಿ ಬೆಳಗ್ಗೆ ಗಂಜಿ ಮಾಡಿ ತಿನ್ನಿಸಿ ಮಲ್ಕೊಂಡು ಇಷ್ಟು ಎದ್ದೇಳೋದ್ರೊಳಗಡೆ ಏನೇನೆಲ್ಲ ಮುಗಿಸ್ಕೊಂಡಿದ್ದೀನೋ, ಇವಾಗ ಮತ್ತೆ ಮಧ್ಯಾಹ್ನಕ್ಕೆ ಊಟ ಅಲ್ವಾ, ಅವಳು ಒಂದು ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಇವಳಿಗೂ ಕೂಡ ತಿನ್ನಿಸ್ಬೇಕು, ಫಸ್ಟ್ ಮಕ್ಕಳಿಗೆ ತಿನ್ನಿಸ್ಬೇಡ ಅಂತ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾ ಇರೋದು. ಇದು ಬಂದು ಮಿಟ್ಟುಗೆ ಮಾಡ್ತಾ ಇರೋವಂಥ ಜೀನಿ ಇದು. ಸೊ ಬೆಳಗ್ಗೆ ಅವಳಿಗೆ ಮಾಡಿದ್ದೆ, ಹಾಗೆ ಇವಾಗ ಮಿಟ್ಟುಗೆ ತಿನ್ನಿಸ್ತಾ ಇರೋದು. ನನಗೆ ಮತ್ತು ಜಯಂತ್ಗೆ, ಚಿಟ್ಟಿಗೆ, ಮಿಟ್ಟಿಗೆ ಡೈಲಿ ಒನ್ಸ್ ಈ ಥರ. ಮಿಂಚುಗೆ ಸಾಧ್ಯ ಆದರೆ ಕೆಲವೊಮ್ಮೆ ಏನು ಮಾಡ್ತೀನಿ ಅಂತಂದರೆ 2 ಟೈಮ್ಸ್ ತಿನ್ನಿಸ್ತೀನಿ, ಇಲ್ಲ ಅಂತಂದರೆ 1 ಟೈಮ್ ತಿನ್ನಿಸ್ತೀನಿ. ಉಳಿದಿರೋವಂಥ ಟೈಮಲ್ಲಿ ಬೇರೆ ಬೇರೆ ತಿನ್ನಿಸ್ತೀನಿ. ಅಂದರೆ ಮೀನ್ಸ್ ನಾವೇನು ಅಡುಗೆ ಮಾಡ್ಕೊತೀವೋ ಹಾಗೆ. ಇಲ್ಲಿ ಮಿಟ್ಟುಗೆ ಸ್ವಲ್ಪ ಹಾಲಿನ ಪಾತ್ರೆಯಲ್ಲಿ ಹಾಲು ಉಳಿದಿತ್ತು ಅಂತ ಹೇಳಿ ಅದಕ್ಕೆ ಇನ್ನೊಂದು ಚೂರು ಸಕ್ಕರೆನ ಆ್ಯಡ್ ಮಾಡಿ ಗಂಜಿ ತಿನ್ನಿಸ್ಕೊಂತ ಕೂತ್ಕೊಂಡಿದ್ದೀನಿ. ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಇಲ್ಲಿ ನೋಡಿದ್ರೆ ಯಾವ ಥರ ಕ್ಲೀನ್ ಆಗಿದೆ ಅಂತ ಹೇಳಿ ಪೂರ್ತಿ ದೇವ್ರ ಮನೆ ಎಲ್ಲ ಸ್ವಚ್ಛ ಆಗಿದೆ. ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು ಕುಂಕುಮ ಗಂಧ ಎಲ್ಲದರಿಂದ ಅಲಂಕಾರ ಮಾಡಿ ಹೂವು ಸಮೇತ ಇಟ್ಟು ಕೂತ್ಕೊಂಡಿದ್ದೀನಿ. ದೀಪ ಒಂದು ಹಚ್ಚಿಲ್ಲ. ಯಾಕೆ ಅಂತಂದರೆ ಆಲ್ಮೋಸ್ಟ್ ನಾನು ಇದೆಲ್ಲ ಮಾಡಿ ಮಕ್ಕಳಿಗೆ ತಿನ್ನಿಸಿ ಎದ್ದೇಳೋದ್ರೊಳಗಡೆ 1:15 ಆಗಿತ್ತು. ಇವಾಗ ಇನ್ನೇನು ದೀಪ ಹಚ್ಚಲಿ. ಬಟ್ ಎಷ್ಟೊಂದು ನೆಮ್ಮದಿ ಆಯಿತು, ಎಷ್ಟೊಂದು ತುಂಬ ಖುಷಿ ಆಯಿತು. ಏನು ದೀಪ ಹಚ್ಚಿದಕ್ಕಿಂತ ಜಾಸ್ತಿ ಖುಷಿ ಆಯಿತು, ಯಾಕಂದರೆ ಕ್ಲೀನ್ ಆಯ್ತಲ್ವಾ. ಕ್ಲೀನಾಗಿ ಮತ್ತೆ ನನ್ನ ದೇವ್ರುಗಳೆಲ್ಲ ಸ್ವಚ್ಛವಾಗಿ ಕೂತ್ಕೊಂಡಿದ್ದಾರೆ ಅಂತಂದಾಗ ನನಗೆ ಅಷ್ಟು ಖುಷಿ ಆಯಿತು. ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಎಲ್ಲ ಕೆಲಸ ಆಯಿತು. ನಿಮಗೆ ಊಟ ಮಾಡಿಸಿ ಅಜ್ಜಿ ಮನೆಗೆ ಬಿಟ್ಟು ಬಂದು ನಾನು ಬಂದು ಮತ್ತೆ ಇನ್ನೊಂದು ಸರಿ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಇಲ್ಲಿ ಮಿಂಚು ಎಷ್ಟು ಗಲಾಟೆ ಮಾಡ್ತಾಳೆ ಅಂದರೆ ಅವಳಿಗೆ ತಿನ್ನಿಸ್ಬೇಕು, ಇಲ್ಲ ಅವಳಿಗೆ ಏನಾದರೂ ಅಟ್ಲೀಸ್ಟ್ ತಿನ್ನೋದಕ್ಕೆ ಕೊಡಬೇಕು, ಇಲ್ಲಾಂದರೆ ಅವಳ ಕೈಯಲ್ಲಿ ಏನಾದರೂ ಇರಬೇಕು. ಅವಳನ್ನ ಬಿಟ್ಟು ನಾವೇನಾದರೂ ಮಾಡ್ತಿದ್ದೀವಿ ಅಂತಂದರೆ ಅವಳು ಸಿಟ್ಟು ಬರುತ್ತೆ, ಫುಲ್ ಕಿರಿಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಫ್ರೆಂಡ್ಸ್, ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ಚಿಟ್ಟಿ ಬರೋವಂಥ ಟೈಮ್ ಆಯಿತು ಅಂತ ಹೇಳಿ ಅವನ್ನ ಕರ್ಕೊಂಬರೋದಕ್ಕೆ ಇಲ್ಲಿಗೆ ಬಂದಾಯಿತು. ಚಿಟ್ಟಿಗೆ ಅಜ್ಜಿ ಮನೆ ತುಂಬ ಹತ್ರ ಆಗುತ್ತೆ ಸ್ಕೂಲು. ಹಾಗೆ ನಮ್ಮ ಅಮ್ಮರ ಮನೆ ಕೂಡ ಚೇಂಜ್ ಆಯಿತು. ಲಾಸ್ಟ್ ವೀಕಲ್ಲಿ ಅಮ್ಮನ ಮನೆ ಶಿಫ್ಟ್ ಆಯಿತು. ಸೊ ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ, ಯಾಕೆ ಸಡನ್ಲಿ ಒಂದೇ ವಾರದಲ್ಲಿ ಅಮ್ಮ ಶಿಫ್ಟ್ ಆಗಿದ್ದಾರೆ, ಏನು ಕತೆ ಅಂತ ಹೇಳಿ. ಹಾಗೆ ಮಿಟ್ಟುನ ಮತ್ತು ಮಿಂಚುನ ಬಿಟ್ಟು ಹೋಗೋದಕ್ಕೆ ಬಂದಿದ್ದೀನಿ ನಾನು. ಸೊ ಮಧ್ಯಾಹ್ನದವರೆಗೂ ಈ ಕತೆ ಆಯಿತು ಅಂತಂದರೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ನನ್ನದು ವೀಡಿಯೋಸ್ದು ಕೆಲಸ ಇತ್ತು. 20 ದಿನ ಕುತ್ಕೊಂಡಿದ್ದೀನಿ, ಇದೇ ಥರ ರೆಸ್ಟ್ ಮಾಡಿದ್ದೀನಿ ಅಂದರೆ ಮತ್ತು ಕೆಲಸಗಳು ಬಾಕಿ ಇಲ್ಲದೆ ಇರುತ್ತಾ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತೇಳಿ ಇವತ್ತು ಶೆಡ್ಯೂಲ್ ಮಾಡಿ ಇಟ್ಕೊಂಡಿದ್ದೆ ಏನೇನೆಲ್ಲ ಅಂತೇಳಿ. ಮಧ್ಯಾಹ್ನದವರೆಗೂ ಇದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಸ್ವಲ್ಪ
ಸ್ವಲ್ಪ ಜಾಸ್ತಿನೇ ಖುಷಿ ಆಯ್ತು ಇವತ್ತು ಮನೆ ಕೆಲಸ ಫಸ್ಟ್ ಆಗಿದ್ದಕ್ಕೆ. ಇನ್ನು ಮಧ್ಯಾಹ್ನ ಏನು ಅಂತಂದರೆ ಬೇರೆ ಕೆಲಸಗಳು ನಂದು, ಹಾಗಾಗಿನೇ ಅಮ್ಮನ ಮನೆಗೆ ಬಂದು ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಹಾಗೆ ಇಲ್ಲಿ ಚಿಟ್ಟಿ ಏನು ಮಾಡ್ತಿದ್ದಾನೆ ಅಂತಂದರೆ ಅವನದು ಕಥೆಯನ್ನು ನನಗೆ ಒಪ್ಪಿಸ್ತಾ ಇದ್ದಾನೆ. ಹೊಸ ಸ್ಕೂಲಿಗೆ ಬೇರೆ ಹೋಗಿದ್ದಾನೆ, ಹೊಸ ಫ್ರೆಂಡ್ಸು, ಹೊಸ ಮಿಸ್ಸು, ಹೊಸ ಕಥೆಗಳು. ಸಖತ್ ಎಕ್ಸೈಟೆಡ್ ಆಗಿದ್ದಾನೆ ಅವನಂತರ. ಅವ್ನ ಮುಖದಲ್ಲಿರೋ ಖುಷಿ ನಮಗೆ ನೋಡಿ ನಮ್ಮ ಮನೇಲಿ ಎಲ್ರಿಗೂ ಖುಷಿ ಆಯಿತು. ಸ್ಟೋರೀಸ್ ಹೇಳ್ತಾನೆ ಇರ್ತಾನೆ ಫ್ರೆಂಡ್ಸಿಗೆ, ವಟ ಅಂದ್ಕೊಂಡು ಏನೇನೆಲ್ಲ ಆಯಿತು ಏನು ಅಂತೇಳಿ ಮಾತಾಡ್ಕೊಂತ ಕೂತ್ಕೊಂಡಿದ್ದೀವಿ. ನಾನು ಕೂಡ ಒಂದು ಅರ್ಧ ಗಂಟೆ ಅಮ್ಮನ ಮನೇಲಿದ್ದು ಮತ್ತೆ ನಮ್ಮ ಮನೆಗೆ ಹೋಗಿ ವಾಪಸ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲಿ ಅಕ್ಕನ ಮಗ ಇದ್ದ ಬುಜ್ಜಿ. ಇನ್ನು ಬುಜ್ಜಿ ಇದ್ದ ಅಂತಂದರೆ ಮಿಂಚು ಮತ್ತು ಮಿಟ್ಟು ಚಿಟ್ಟಿ ಆಟಾಡ್ಬಿಡ್ತಾರೆ, ಬಟ್ ಮಿಟ್ಟು ಆಟಾಡಲ್ಲ. ಅವನು ಮತ್ತು ಇವಳು ಫುಲ್ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಅವಳನ್ನೂ ಕರ್ಕೊಂಡು ಹೋಗಬೇಕು ಅಂತ ಫಿಕ್ಸ್ ಆದೆ. ಸೊ ಇನ್ನು ಅಮ್ಮಂಗೆ ಸಖತ್ ಬರ್ಡನ್ ಆಗುತ್ತೆ ಇಬ್ಬಿಬ್ಬರನ್ನ ನೋಡ್ಕೊಳ್ಳೋದು ಅಂತೇಳಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು, ಅಂದರೆ ಒಂದು ಅರ್ಧ ಗಂಟೆ ಫ್ರೆಂಡ್ಸ್, ಅರ್ಧ ಗಂಟೆ ಇದ್ದು ಹಾಲು ಕುಡಿಸಿ ಮಿಂಚುನ ಮಲಗಿಸಿ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ನಮ್ಮ ತಮ್ಮ ಇನ್ನೂ ಮಲ್ಕೊಂಡಿದ್ದಾನೆ. ಏನು ಯಾಕೆ ಅಂತಂದರೆ ಆ್ಯಕ್ಚುಲಾಗಿ ನನ್ನ ಸ್ವಂತ ತಮ್ಮ ಇವನು. ಸೊ ನೋಡಿಲ್ಲ ಅನ್ಸುತ್ತೆ ನೀವು ತುಂಬ ಜನ. ನನ್ನ ತಮ್ಮ ಕೆಲಸ ಮಾಡೋದು ಕಾಂತಾರ ಇವಾಗ ಶೂಟಿಂಗ್ ಏನು ನಡೀತಾ ಇದ್ದಲ್ಲ ಆ ಸೆಟ್ಟಲ್ಲಿ, ರಿಷಬ್ ಶೆಟ್ಟಿ ಅವರ ಒಂದು ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ರಾತ್ರಿ ಬೆಂಗಳೂರಿಂದ ಲೇಟಾಗಿ ಬಂದ ಅಂತೇಳಿ ಮಲ್ಕೊಂಡಿದ್ದಾನೆ. ಚಿಟ್ಟಿ ಇಲ್ಲಿ ಫೋನ್ ನೋಡ್ಕೊತ ಎಂಜಾಯ್ ಮಾಡ್ತಿರೋದು. ಅಜ್ಜಿ ಮನೆಗೆ ಬಂದರೆ ಅಜ್ಜಿ ಫೋನ್ ಅವಂದೇ, ಆ ಥರ ಇರ್ತಾನೆ ಅವನು. ಸೊ ಬಾಯ್ ಚಿಟ್ಟಿ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಮ್ಮ ಕೂಡ ಇಲ್ಲಿ ಬ್ಯುಸಿ ಇದ್ದಾರೆ. ಅಮ್ಮನ ಮನೇಲಿ ಆಲ್ರೆಡಿ ಬೆಳಗ್ಗೆನೇ ಪೂಜೆ ಆಗಿಬಿಟ್ಟಿದೆ, ನಮ್ಮ ಮನೇಲಿ ಇನ್ನೂ ಸಂಜೆ ಆಗುತ್ತೆ. ಸೊ ಬುಜ್ಜಿ ಇಲ್ಲಿ ನಿಂತ್ಕೊಂಡು ನಮಗೂ ಕೂಡ ಟಾಟಾ ಮಾಡ್ತಾ ಇರೋದು. ಹಾಗೆ ಮಿಟ್ಟನ್ನು ಕರ್ಕೊಂಡು ಮತ್ತೆ ನಾನು ಮನೆಗೆ ವಾಪಸ್ ಹೋಗ್ತಾ ಇರೋದು. ಸೊ ಫ್ರೆಂಡ್ಸ್ ಇದಿಷ್ಟು ಮಧ್ಯಾಹ್ನದವರೆಗೂ ಆಗಿರೋ ಅಂಥ ಕೆಲಸ ನಮ್ಮದು. ಐ ಹೋಪ್ ನಿಮ್ಮ ಜೊತೆ ಈ ಲಾಗ್ ಶೇರ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಇದೆ ನನಗೆ. ಐ ಥಿಂಕ್ ನಿಮಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಲಾಗ್ಸ್ ಮಾಡಿ, ಇವತ್ತು ಮತ್ತೆ ಲಾಗ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತು. ಅದರಲ್ಲೂ ಫ್ರೈಡೇ ಬೇರೆ. ಇನ್ನು ಪೂಜೆ ನಂದು ಸಂಜೆ ಆಗುತ್ತೆ. ನಾಳೆ ಕೂಡ ಇದೇ ಥರ ಡೈಲಿ ಲಾಗ್ ಇನ್ನು ಕಂಟಿನ್ಯೂ ಆಗುತ್ತೆ. ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಒಂದೇ ಒಂದು ಕಮೆಂಟ್ ಕೂಡ ಮಾಡಿ ನಿಮ್ಗೇನು ಅನಿಸುತ್ತೆ ಅದನ್ನು. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್.